ಹಾಯ್ ಫ್ರೆಂಡ್ಸ್, KKRTC ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದು, ಇದು ನಿರ್ವಾಹಕ ಮತ್ತು ಸಹಾಯಕ ಲೆಕ್ಕಿಗ ಹುದ್ದೆಯ ಒಂದು ನೋಟಿಫಿಕೇಷನ್ ಆಗಿದೆ. ಈ ನೋಟಿಫಿಕೇಷನಲ್ಲಿ ಏನಿದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 8/10/2025 ಸಂಖ್ಯೆ ಇಲ್ಲಿ ನೋಟಿಫಿಕೇಷನ್ ಸಂಖ್ಯೆ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಮತ್ತು EDKE ಇದು ಒಂದು ನೋಟಿಫಿಕೇಷನ್ ಹೊರಡಿಸಿದ ಸಂಖ್ಯೆ ಆಗಿದೆ. ಗಳನ್ವಯ ಅಧಿಸೂಚಿಸಿದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ನಿರ್ವಾಹಕ ಮತ್ತು ಸಹಾಯಕ ಲೆಕ್ಕಿಗ ಹುದ್ದೆಗಳ ನೇಮಕಾತಿ ಸಂಬಂಧ ದಿನಾಂಕ 22/5/2026 ಪ್ರಕಟಿಸಲಾದ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಸೊ ಫ್ರೆಂಡ್ಸ್ ನೋಡಿ, 22ನೇ ತಾರೀಕಿಗೆ ಅವರು ದಾಖಲಾತಿಯ ಪರಿಶೀಲನೆಗೆ ಯಾರೆಲ್ಲ ಬರಬೇಕಂತ ಆಲ್ರೆಡಿ ಅಭ್ಯರ್ಥಿಗಳ ಲಿಸ್ಟನ್ನು ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ನೀವು ಎಲ್ಲರೂ ಕೂಡ ನೋಡಿರಬಹುದು. ಸೊ ಅದರಲ್ಲಿ ಅವರು ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಸೇಮ್ ಟು ಸೇಮ್ ಅದೇ ಒಂದು ದಾಖಲಾತಿ ಪರಿಶೀಲನೆಗೆ ಅರ್ಹರಾದ ಅಭ್ಯರ್ಥಿಗಳ ಪಟ್ಟಿಯಾಗಿರುತ್ತದೆ. ಸದರಿ ಪಟ್ಟಿಗೆ ಸಲ್ಲಿಸಲಾದ ಆಕ್ಷೇಪಣೆಗಳಿಗೆ ಆನ್ಲೈನ್ ಮೂಲಕ ಕೂಡ ಅವರು ಉತ್ತರಿಸಲಾಗಿದೆ. ಅಭ್ಯರ್ಥಿಗಳು ನಿಗಮದ ವೆಬ್ಸೈಟ್ನಲ್ಲಿ ತಮ್ಮ ಲಾಗಿನ್ ಮೂಲಕ ನೋಡಲು ಸೂಚಿಸಲಾಗಿದೆ. ನೀವು ನಿಮ್ಮ ಲಾಗಿನ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ಲಾಗಿನ್ ಆಗಿ ನೀವು ನಿಮ್ಮ ಒಂದು ದಾಖಲಾತಿ ಪರಿಶೀಲನೆಗೆ ಅರ್ಹರಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ನೋಡಬಹುದು. ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿ ಆರ್ಚಿರ್ಡ್ ಮಾಲ್ ಹಿಂಬಾಗಿ ಕಲಬುರಗಿಯಲ್ಲಿ ದಿನಾಂಕ 16/6/2026 ಜೂನ್ 16ನೇ ತಾರೀಕಿನಿಂದ 19ನೇ ತಾರೀಕುವರೆಗೆ ನಡೆಸಲಾಗುವುದು. ಫ್ರೆಂಡ್ಸ್, ನಿಮ್ಮ ಒಂದು ದಾಖಲಾತಿ ಪರಿಶೀಲನೆ ಅವರು 3 ದಿನ 16, 17, 18, 19 ಅಂದರೆ 4 ದಿನ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆ ಯಾರು ನಿಮ್ಮ ಒಂದು ಲಿಸ್ಟಿನಲ್ಲಿ ಹೆಸರು ಇದೆ ಅಂಥವರಿಗೆ ದಾಖಲಾತಿ ಪರಿಶೀಲನೆ ಅವರು ಮಾಡುತ್ತಾರೆ. ಸೊ ನೀವು ದಾಖಲಾತಿ ಪರಿಶೀಲನೆಗೆ ಯಾವ ಒಂದು ಡೇಟಿಗೆ ಹೋಗಬೇಕೆಂದರೆ ನೀವು ವೆಬ್ಸೈಟಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಆದಾಗ ಅಲ್ಲಿ ನಿಮಗೆ ಡೇಟ್ ಶೋ ಆಗುತ್ತದೆ. ಕಲಬುರಗಿಯಲ್ಲಿ ಇಲ್ಲಿ ನೀಡಿರುವ ಅಡ್ರೆಸ್ಸಿಗೆ ನೀವು ನಿಮ್ಮ ಎಲ್ಲ ದಾಖಲಾತಿಗಳು ನೀವು ಡಾಕ್ಯುಮೆಂಟ್ ನೀವು ತೆಗೆದುಕೊಂಡು ಹೋಗಬೇಕು. ಫ್ರೆಂಡ್ಸ್, ಡಾಕ್ಯುಮೆಂಟ್ ಯಾವುದು ಎಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವೆಲ್ಲ ದಾಖಲಾತಿಗಳಿಗೆ ನೀವು ಸಬ್ಮಿಟ್ ಮಾಡಿದ್ದೀರಿ, ಟಿಕ್ ಮಾಡಿದ್ದೀರಿ, ಗ್ರಾಮೀಣ ಆಗಲಿ ಕನ್ನಡ ಮಾಧ್ಯಮ, ಜಾತಿ ಪ್ರಮಾಣ ಪತ್ರ, ಇದನ್ನೆಲ್ಲ ನಿರ್ವಾಹಕ ಹುದ್ದೆಗೆ ಕಂಡಕ್ಟರ್ ಲೈಸೆನ್ಸ್, ಇದನ್ನೆಲ್ಲ ನೀವು ಕಡ್ಡಾಯವಾಗಿ ಮತ್ತು ಅಪ್ಲಿಕೇಶನ್ ಹಾಕಿದಾಗ ಒಂದು ಅಪ್ಲಿಕೇಶನ್ ಫಾರ್ಮ್ ಇದನ್ನೆಲ್ಲ ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು ದಾಖಲಾತಿ ಪರಿಶೀಲನೆಗೆ. ಅಭ್ಯರ್ಥಿಗಳು ನಿಗಮದ ವೆಬ್ಸೈಟ್ ಇಲ್ಲಿ KKRTC karnataka.gov.in ನಲ್ಲಿ ತಮ್ಮ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಪರಿಶೀಲನೆಗೆ ಹಾಜರಾಗಲು ಸೂಚಿಸಲಾಗಿದೆ. ಅದೇ ನಿಮ್ಮ ಒಂದು ಕರೆಪತ್ರ ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ. ಗೈರು ಹಾಜರಾಗುವವರೆಗೆ ಮತ್ತು ಅವಕಾಶ ಇಲ್ಲ. ಅಲ್ಲಿ ನಿಮಗೆ ಡೇಟ್ ಶೋ ಆಗುತ್ತದೆ 16ನೇ ತಾರೀಕಿನಿಂದ 19ನೇ ತಾರೀಕಿಗೆ ಯಾವ ಒಂದು ದಿನದಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಅಂತ ಆ ಡೇಟಿನಲ್ಲಿ ನೀವು ಕಡ್ಡಾಯವಾಗಿ ಹೋಗಬೇಕು. ಮತ್ತೆ ಮಿಸ್ ಮಾಡಿದವರಿಗೆ ಮತ್ತೆ ಅವಕಾಶ ಇರುವುದಿಲ್ಲ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಯಾರು ಕೂಡ ಮಿಸ್ ಮಾಡದೆ ನಿಮ್ಮ ಡೇಟಿನಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವುದು. ಹೆಚ್ಚಿನ ವಿವರಗಳಿಗಾಗಿ ಮೇಲಿನ ವೆಬ್ಸೈಟ್ ಭೇಟಿ ನೀಡುವುದು. ಸಹಾಯ ಸಂಖ್ಯೆ ಇಲ್ಲಿ ನೀಡಿದ್ದಾರೆ 6366374977. ಕಚೇರಿ ವೇಳೆಯಲ್ಲಿ ನೀವು ಕಾಲ್ ಮಾಡಿ ಕೂಡ ಏನಾದರೂ ಸಮಸ್ಯೆ ಬಂದರೆ ನೀವು ಕಾಲ್ ಮಾಡಿ ಕೂಡ ವಿಚಾರಿಸಬಹುದು. ಅದೇ ರೀತಿ ನೀವು ವೆಬ್ಸೈಟಿಗೆ ಹೋಗುವುದಾದರೆ ಯಾವ ರೀತಿ ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ನೋಡಿ, ದಾಖಲಾತಿ ಪರಿಶೀಲನೆಗೆ ಕರೆಪತ್ರ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ಕಿಸಿ ಅಂತ ಇದೆ ನೋಡಿ.
ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ KKR ವೆಬ್ಸೈಟ್ನಲ್ಲಿ ಹೋಗುವುದು ನೋಡಿ. ಕಾಲ್ ಲೆಟರ್ ಡೌನ್ಲೋಡ್. ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಬಳಸಿ ಕಾಲ್ ಲೆಟರನ್ನು ಡೌನ್ಲೋಡ್ ಮಾಡುವುದು. ದಾಖಲಾತಿ ಪರಿಶೀಲನೆಗೆ ಅರ್ಹ ಅಭ್ಯರ್ಥಿಗಳು ಮಾತ್ರ ಲಾಗಿನ್ ಮಾಡಲು ಅವಕಾಶ. ಇಲ್ಲಿ ನೋಡಿ ಕಾಲ್ ಲೆಟರ್ ಡೌನ್ಲೋಡ್ ಮಾಡಲು ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿಗೆ ವೆಬ್ಸೈಟ್ ಸ್ಲೋ ಇದೆ ನೋಡಿ ಬಂತು. ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಆದಾಗ ಅಲ್ಲಿ ನಿಮಗೆ ನಿಮ್ಮ ಒಂದು ಡೇಟ್, ಯಾವ ದಿನದಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಮತ್ತು ಅಲ್ಲಿ ಏನೆಲ್ಲ ನೀವು ತೆಗೆದುಕೊಂಡು ಹೋಗಬೇಕಂತ ಕೂಡ ಮಾಹಿತಿ ಇರುತ್ತದೆ. ಅದನ್ನೆಲ್ಲ ಓದಿ ಸರಿಯಾಗಿ ನೀವು ನಿಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ಅದೇ ದಿನ ಡೇಟ್ ಮಿಸ್ ಮಾಡದೆ 16ನೇ ತಾರೀಕಿನಿಂದ 19ನೇ ತಾರೀಕುವರೆಗೆ ಅವಕಾಶ ಇದೆ. ಬಟ್ ನಿಮ್ಮ ಡೇಟ್ ನೋಡಿ ನೀವು ಅದೇ ದಿನ ಹೋಗಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.